ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಶಿವಾಜಿ ಜಯಂತಿಯ ಆಚರಣೆ ಮಾಡೋದೇ ತಪ್ಪ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದಂತಹ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಉದ್ಭವಿಸ್ತಾ ಇದೆ. ಬಾಗಲಕೋಟೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಬಾಗಲಕೋಟೆಯ ಬಳಿಕ ಈಗ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಮಾರಾಮಾರಿ ನಡೆದಿದೆ. ಎರಡು ಸಮುದಾಯದ ನಡುವೆ ಗಲಾಟೆ ಆಗಿದೆ. ಇಲ್ಲೂ ಕೂಡ ಹಿಂದೂ ಮುಸ್ಲಿಂ ಗಲಾಟೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದ ರಾವೂರು ಗ್ರಾಮದಲ್ಲಿ ಆಗಿರೋ ಘಟನೆ. ಡಿಜೆ ಡ್ಯಾನ್ಸ್ ಮಾಡಬೇಕಾದ್ರೆ ಮತ್ತೊಂದು ಸಮುದಾಯ ಕಿರಿಕ್ ಮಾಡಿರೋದು. ನೀವು ಸೌಂಡ್ ಕಡಿಮೆ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಕಿರಿಕ್ ತೆಗೆದಿರೋದು. ಎರಡು ಸಮುದಾಯ ಮಾತಿಗೆ ಮಾತು ಬೆಳೆಸಿ ಕಟ್ಟಿಗೆ ಹಾಗೂ ಕಲ್ಲುಗಳಿಂದ ಹೊಡೆದಾಡ್ಕೊಂಡಿದೆ. ಘಟನೆಯಲ್ಲಿ 3-4 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ತೋರಿಸ್ತಾ ಇದೀವಿ ನಿಮಗೆ ಯಾವ ಪ್ರಮಾಣದಲ್ಲಿ ಉದ್ವಿಗ್ನತೆ ಇತ್ತು ಅಂತ. ಕೈ ಮಿಲಾಯಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ನೋಡೇ ಬಿಡೋಣ ನೀವಾ ನಾವಾ ಅಂತ. ಒಂದು ಶಿವಾಜಿ ಜಯಂತಿಯ ಆಚರಣೆ. ನೋಡಿ, ಕೆಲವರು ಬಟ್ಟೆ ಎಲ್ಲ ಅಲ್ಲಿ ಹರಿದೋಗಿದೆ, ಆದ್ರೂ ಬಿಡ್ತಾ ಇಲ್ಲ. ಕೈಯಲ್ಲಿ ಕಟ್ಟಿಗೆಗಳಿದೆ. ಅಂದ್ರೆ ಜಗಳ ಆಗ್ಬೇಕು, ಇಲ್ಲೊಂದು ಕೋಮು ಗಲಭೆ ಆಗ್ಬೇಕು ಅನ್ನೋದು ಕೆಲ ಮನಸ್ಥಿತಿಗಳು ಬಯಸಿದ್ವು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ ವಿಡಿಯೋ. ರೋಷಾವೇಶವನ್ನು ನೋಡ್ತಾ ಇದ್ದೀರಾ ನೀವು. ಡಿಜೆ ಸೌಂಡ್ ಕಡಿಮೆ ಇರಬೇಕಾ ಜಾಸ್ತಿ ಇರಬೇಕಾ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಈ ಸಮಾವೇಶ ಅಥವಾ ಈ ಜಯಂತಿಗೆ ಪರ್ಮಿಷನ್ ಕೊಟ್ಟಂತಹ ಜಿಲ್ಲಾಡಳಿತ. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್. ಕಲಬುರಗಿಯ ಡೀಟೇಲ್ಸ್ ನಾವು ನೋಡ್ತಾ ಇದ್ವಿ. ಈಗ ಡಿಜೆ ವಾಲ್ಯೂಮ್ ಅನ್ನು ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಪರ್ಮಿಷನ್ ಕೊಡಬೇಕಾದ್ರೇನೆ ಪಾಲಿಕೆನೋ ಅಥವಾ ತಾಲೂಕು ಆಡಳಿತನೋ ಹೇಳಿರುತ್ತೆ. ಅದು ಬಿಟ್ಟು ಇನ್ನೊಂದು ಸಮುದಾಯಕ್ಕೆ ಹೆಂಗೆ ಹಕ್ಕು ಬರುತ್ತೆ? ನೀವು ಕಡಿಮೆ ಮಾಡ್ಕೊಂಡು ಹೋಗಬೇಕು, ನೀವು ಪರ್ಮಿಷನ್ ತಗೊಳ್ಬೇಕು, ಈ ರೋಡಲ್ಲಿ ಹೋಗಬೇಕು, ಈ ರೋಡಲ್ಲಿ ಮಲಗಬೇಕು ಅನ್ನೋದಕ್ಕೆ ಅವ್ರು ಯಾರು? ಹೌದು ಮಮತಾ, ಇದು ಸದ್ಯ ಏನಂದ್ರೆ ಡಿಜೆ ಸೌಂಡ್ ಏನಿದೆ ಇದು ನೆಪ ಮಾತ್ರಕ್ಕೆ ಅಂತ ಹೇಳ್ಬೋದು. ಆ ಒಂದು ಪುಂಡ್ರು ಏನಂದ್ರೆ ಏನಾದರೂ ಮಾಡಿ ಈ ಒಂದು ಶಿವಾಜಿ ಜಯಂತಿಯಲ್ಲಿ ಗಲಾಟೆ ಮಾಡಬೇಕು ಎಂಬ ಮನಸ್ಥಿತಿಯಲ್ಲಿ ಮುಂಚಿನಿಂದ ಇದ್ರು. ಯಾಕಂದ್ರೆ ಪ್ರತಿ ವರ್ಷ ಕೂಡ ಈ ಒಂದು ಶಿವಾಜಿ ಜಯಂತಿ ಬಂದ್ರೆ ಸಾಕು, ಕಲಬುರಗಿಯ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದಲ್ಲಿರುವಂತಹ ಗೋಕುಲ್ ನಗರದ ಗಣೇಶ್ ಕಟ್ಟೆ ಮೇಲೆ ಶಿವಾಜಿ ಜಯಂತಿ ಅಲ್ಲಿನ ಜನ ಪ್ರತಿ ವರ್ಷ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ರು. ಈ ವೇಳೆ ರಾತ್ರಿ ಹೊತ್ತಿಗೆ ಏನಂದ್ರೆ ಡಿಜೆ ಸೌಂಡ್ ಹಚ್ಚಿ ಏನಂದ್ರೆ ಶಿವಾಜಿ ಸೇರಿದಂತೆ ಇನ್ನಿತರ ಕೆಲ ಹಾಡುಗಳನ್ನು ಹಾಕಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ವಿವಾದಿತ ಹಾಡುಗಳನ್ನು ಕೂಡ ಅಲ್ಲಿ ಪ್ಲೇ ಮಾಡಿರಲಿಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ನೀವು ರಾತ್ರಿ ಆದರೆ ಸಾಕು ಇಷ್ಟೊಂದು ಸೌಂಡ್ ಯಾಕೆ ಇಟ್ಟಿರ್ತೀರಾ ಅಂಥೇಳಿ ಒಂದು ಕೋಮಿನ ಜನ ಏನಂದ್ರೆ ಬಂದು ಯಾರು ಶಿವಾಜಿ ಜಯಂತಿಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಕಿರಿಕನ್ನು ಮಾಡ್ತಾರೆ. ಈ ವೇಳೆ ಅವರು ಕೂಡ ಸೌಂಡ್ ಇಷ್ಟೊಂದು ಪ್ರತಿ ವರ್ಷ ಕೂಡ ಇಡ್ತೀವಿ, ಇದು ಯಾವುದು ಕೂಡ ಹೊಸದಾಗಿಲ್ಲ, ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಇಡೀ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಅವರಿಗೆ ಕನ್ವಿನ್ಸ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಅದು ಕನ್ವಿನ್ಸ್ ಮಾಡಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದ ಜನ ಏನಂದ್ರೆ ಕೆಲ ಕಿಡಿಗೇಡಿಗಳು ಲಾಠಿಗಳನ್ನ ಹಿಡಿದುಕೊಂಡು ಬಂದು ಯಾರು ಶಿವಾಜಿ ಜಯಂತಿಯನ್ನ ಕೂಡಿಸಿರ್ತಾರೆ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಈ ವೇಳೆ ಏನಂದ್ರೆ ಎರಡು ಗುಂಪಿನ ನಡುವೆ ಪರಸ್ಪರ ಮಾರಾಮಾರಿ ನಡೆದಿದೆ, ಕಲ್ಲು ತೂರಾಟ ನಡೆದಿದೆ, ಬಡಿಗೆಗಳಿಂದ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಈ ವೇಳೆ ಏನಂದ್ರೆ ಹಲವರಿಗೆ ಗಾಯಗಳು ಕೂಡ ಆಗಿದ್ದು ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆದಿದ್ದಾರೆ. ಯಾವಾಗ ಶಿವಾಜಿ ಜಯಂತಿಯ ವೇಳೆ ಈ ರೀತಿಯಾಗಿ ಗಲಾಟೆ ಆಗಿದೆ ಅಂತ ಪೊಲೀಸರಿಗೆ ಮಾಹಿತಿ ಬರುತ್ತೆ, ಕೂಡಲೇ ಏನಂದ್ರೆ ಆ ಒಂದು ಸ್ಥಳಕ್ಕೆ ಹೋಗಿ ಎರಡು ಗುಂಪಿನ ಜನರ ಕುಂದಿರಿಸಿಕೊಂಡು ಏನಂತಂದ್ರೆ ಒಂದು ಶಾಂತಿ ಸಭೆಯನ್ನು ಕೂಡ ನಡೆಸಿದ್ದಾರೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮ ಮಾಹಿತಿಗಾಗಿ.